ಏಕ್ತಾ ಫೌಂಡೇಶನ್ ಮುಖ್ಯಸ್ಥರ ವಿರುದ್ಧ ಪಿತೂರಿ ನಡೆಸಿರುವ ಆರೋಪವನ್ನ ಗುಲಾಬ್ ಫುಲ್ತಾಂಬೆ ಹಾಗೂ ಇತರರು ಸುಳ್ಳು ಇದೆ ಅಂತ ಕೆಲ ವಿಡಿಯೋ ಸಾಕ್ಷ್ಯಾಧಾರಗಳು ಸಮೇತ ಸ್ಪಷ್ಟನೆ ನೀಡಿದ್ದಾರೆ. ಎಸ್, ಗೋಕಾಕ್ ನಗರದ ಏಕ್ತಾ ಫೌಂಡೇಶನ್ ನಲ್ಲಿ ಈ ಹಿಂದೆ ಹಲವಾರು ವರ್ಷಗಳಿಂದ ನಾನು ಸೇವೆ ಮಾಡಿದ್ದೇನೆ. ಆದರೆ ಕಾರಣಾಂತರಗಳಿಂದ ನಾನು ಆ ಫೌಂಡೇಶನ್ ಇಂದ ಹೊರಗೆ ಬಂದು ಹಲವಾರು ಸದಸ್ಯರೊಂದಿಗೆ ನೂತನ ಸಾಮಾಜಿಕ ಸಂಸ್ಥೆ ನಿರ್ಮಾಣ ಮಾಡಿದ್ದರಿಂದ ಏಕ್ತಾ ಫೌಂಡೇಶನ್ ಮುಖ್ಯಸ್ಥರು ನಮ್ಮ ಏಳಿಗೆ ಸಹಿಸಲಾಗದೆ ಈ ರೀತಿ ಮಹಿಳೆಯರಿಂದ ಸುಳ್ಳು ಆಪಾದನೆ ಮಾಡಿ ನಮ್ಮ ಹೆಸರು ಕೆಡಿಸಲು ಪ್ರಯತ್ನ ಮಾಡಿದ್ದಾರೆ. ನಾವು ಸಂಸ್ಥೆಯ ಮುಖ್ಯಸ್ಥರ ವಿರುದ್ಧ ದೂರು ನೀಡಿದ್ದು ತನಿಖೆಯ ಸಂದರ್ಭದಲ್ಲಿ ನಮ್ಮ ಬಳಿ ಇರುವ ಹಲವು ಸಾಕ್ಷ್ಯಗಳನ್ನು ನೀಡುತ್ತೇವೆ. ಆದರೆ ಮಹಿಳೆ ಹಾಗೂ ಅವರ ತಾಯಿಯವರು ಮಾಡಿರುವ ಆರೋಪ ಶುದ್ಧ ಸುಳ್ಳು ಅಂತ ಗುಲಾಬ್ ಫುಲ್ತಾಂಬೆಯವರು ಆರೋಪಗಳನ್ನು ತಳ್ಳಿ ಹಾಕಿದ್ದಾರೆ. ವರದಿ ಸಮೀರ್ ಅರ್ಭಾವಿ, 9 ಟಿವಿ ಪಬ್ಲಿಕ್ ನ್ಯೂಸ್, ಗೋಕಾಕ್. ನಾವು ಮೊದಲ ಏಕ್ತಾ ಫೌಂಡೇಶನ್ದಾಗ ಕೆಲಸ ಮಾಡಿದವ್ರಿ. ನಾವು 7 ವರ್ಷ ಕೆಲಸ ಮಾಡಿದ್ದೀನಿ ರೀ ಏಕ್ತಾ ಫೌಂಡೇಶನ್ದಾಗ ರೀ. ಒಂದು ದಿವಸ ಅವ್ರಿಗೆ ನಮಗೆ ಏನು ಜಗಳ ಬಂದಿಲ್ಲ ರೀ. ಈಗ ನಾನು ಏನಾಯ್ತು ರೀ, 10 ವರ್ಷದ ಫಂಕ್ಷನ್ ಆಯ್ತು ರೀ. ಫಂಕ್ಷನ್ ಆಗತ್ಲಿ, ಅದು 10 ವರ್ಷದ ಫಂಕ್ಷನ್ ನನಗೆ ಸರಿ ಅನಿಸಲಿಲ್ಲ ರೀ. ಒಂದಿಟ್ಟು ರೀ ನಾ ಬಿಟ್ಟು ಸಾರಾ ಫೌಂಡೇಶನ್ ಅಂತೇಳಿ ಹೊಸ ಸೋಷಿಯಲ್ ಮೀಡಿಯಾದಾಗ ಮಾಡತ್ತೇನೆ ರೀ, ನಾವು ಕೆಲಸ ಮಾಡತ್ತೇನೆ ರೀ. ಅದನ್ನು ಅವ್ರು ನೋಡೋಕ್ಕಾಗೋ ಇರ್ತಾರೆ ನನಗೆ. ಆ ಹೆಣ್ಮಕ್ಳು ಬಿಟ್ಟು ನಮ್ಮ ಸಾರಾ ಫೌಂಡೇಶನ್ ಮುರಿಯಾಕ ಅಂದ್ರೆ ಇವು ಮುಂದೆ ಬೆಳಿತಾನಪ್ಪ ಅಂತ ಹೇಳಿ ಮುರಿಯಾಕ ನೋಡತ್ತಾರ ಸರ್. ನೋಡಿರಿ, ನಾ ಏನಾರು ತಪ್ಪು ಮಾಡೀನಿ ಅಂದ್ರೆ ಕಾನೂನು ಐತ್ರಿ. ಕಾನೂನು ಪರವಾಗಿ ನನಗೆ ಶಿಕ್ಷೆ ಕೊಡ್ರಿ. ಈಗ ಅವರ ಹೆಣ್ಮಕ್ಳು ನೋಡ್ರಿ, ಅದ ನಮ್ಮ ನಾ ಕಾಲ್ ರೆಕಾರ್ಡಿಂಗ್ದಾಗ ಮಾತಾಡಿದ್ದೀನಿ ರೀ. ನಮ್ಮ ಅಕ್ಕ ಅಂತ ಹೇಳಿ ಮಾತಾಡಿದ್ದೀನಿ ರೀ. ಅದು ಏನೈತಿ ಅವ್ರು ಪ್ರೂಫ್ ಕೊಡ್ರಿ, ನನಗೇನು ಶಿಕ್ಷೆ ಕೊಡ್ತಾರೆ ಕೊಡ್ರಿ. ಮತ್ತು ಹೆಣ್ಮಕ್ಳ ನನ್ನ ಕಡೆ ನ್ಯಾಯ ಕೊಡಿಸ್ಕೊಡತ್ತೆ ಹೇಳಿ ಬಂದಿರ್ರಿ. ನಾ ಅವ್ರದ್ದು ಪ್ರೂಫ್ ಇದ್ದರೂ ನಾ ಏನು ಮಾಡೀನಿ, ನಾ ಹೆಣ್ಮಕ್ಳದ ಮಾನ ಇದನ್ನು ಮಾಡಬಾರ್ದು ಅಂತೇಳಿ ನಾ ಕೊಡಲಿಲ್ಲ ರೀ ಪ್ರೂಫ್ ರೀ. ಈಗ ನಿಮಗೆ ಮಾಧ್ಯಮ ಮುಖಾಂತರ ನಾನು ನಿಮಗೆ ಪ್ರೂಫ್ ಕೊಡ್ತೇನೆ ರೀ. ಸತ್ಯ ಸುಳ್ಳು ಎಲ್ಲೈತಿ ನೋಡಿ ನನಗೆ ನ್ಯಾಯ ಕೊಡಿಸ್ಕೊಟ್ರೆ ನಮ್ಮ ಕಡೆ ಬೇಡ್ಕೊತೀನಿ ರೀ. ಎಲ್ಲ ಸುದ್ದು ಸುಳ್ಳು ಸರ್. ನಾನು ಈಗ ನಾ ಸಾರಾ ಫೌಂಡೇಶನ್ ತೆಗ್ದನ್ರಲ್ಲ, ಇನ್ನು ಬೆಳಿತೀನಿ ರೀ. ನಾನು ಮುರಿಬೇಕಂತೇಳಿ ಇದನ್ನು ಸಾಧಿಸಿ ಮಾಡಿದಾರೆ ಅಜಾರ್ ಮುಜಾವರ್ ಅವರು. ಹೌದು ಸರ್, ನಾನು ಅವ್ರ ಮೇಲೆ FIR ಮಾಡಿದ್ದೇನೆ ರೀ. FIR ಯಾಕೆ ಮಾಡಿದ್ದೇನೆ ಅಂದ್ರೆ ರೀ, ನಾವು ನೋಡ್ರಿ ಅಲ್ಲಿ 7-8 ವರ್ಷ ದುಡಿದು ಅಲ್ಲಿ ಏನೈತೆ ಆಫೀಸ್ ಖರ್ಚು ಗಿರ್ಚು ಹಾಕಿ ಎಲ್ಲ ನಾವು ಮಾಡಿದ್ರು ಸರ್. ನಮ್ಗೆ 10 ರೂಪಾಯಿ ಅನ್ನೋದು ಗೊತ್ತಿಲ್ಲ, ಅದು ಅಕೌಂಟ್ ಯಾವ್ದು ಮಾಡಿದಾರೆ ಅನ್ನೋದು ಗೊತ್ತಿಲ್ಲ ರೀ ಅವರು. ಅದು ನಮ್ಗೆ ಲೆಕ್ಕ ಕೊಡ್ಲತ್ತ ಹೇಳಿ ನಾ ಹಾಕಿದ್ದೀನಿ ರೀ. ನಾ ಏನು ಅವು ದುರದೃಷ್ಟಿಯಿಂದ ನಮ್ಗೆ ನೋಡ್ರಿ ಏಕ್ತಾ ಫೌಂಡೇಶನ್ ನಾ ಮೊದಲಿಂದ ತಾಯಿ ಅಂತೇಳಿ ನಂಬ್ಕೊಂಡು ಬಂದದ್ದು ರೀ. ತಾಯಿಯಾಗೆ ನೋಡ್ತೀವಿ ನಾವು. ಈಗ ನಾವು ಒಂದು ಸಾರಾ ಫೌಂಡೇಶನ್ ಅಂತೇಳಿ ಸೋಷಿಯಲ್ ಮೀಡಿಯಾದಾಗ ಚಲೋ ಕೆಲಸ ಮಾಡ್ಬೇಕಂತೇಳಿ ನಾ ಇದನ್ನು ಮಾಡತ್ತೀನಿ ರೀ. ಅದ್ರ ಸಂಬಂಧ ನನಗೆ ಮುರಿಯಾಕೆ ನೋಡತ್ತಾರೆ ನೋಡ್ರಿ ಸರ್. ಇದನ್ನು ಇಷ್ಟೇ ಮತ್ತೇನಿಲ್ಲ ರೀ. ಸುಳ್ಳು ಸುದ್ದು ಹೇಳಿದಾರೆ ರೀ. ಅದು ಏನು ವಿಡಿಯೋ ಪ್ರೂಫ್ ಐತಿರಲ್ಲ ಇಲ್ಲಿ, ಅದು CC ಕ್ಯಾಮ್ರಾದಾಗ ಐತೆ ಅಂತಾರೆ. ಎಲ್ಲ ನೀವು ಸರಿಯಾಗಿ ಕೇಳ್ರಿ. ಕೇಳಿ ಅದನ್ನು ನೀವು ಏನೋ ನ್ಯೂಸ್ದಾಗ ಹಾಕ್ರಿ ಸರ್. ಅದನ್ನು ಶಿಕ್ಷೆ ತೊಗೊಳಕ್ಕೆ ಕೈಟ್ ಅದನ್ನು ರೀ. ನೋಡ್ರಿ ಅದನ್ನು ಸರ್. ಇಲ್ವಾ ನಿನ್ನ ಕಡೆ ತಪ್ಪಾಗಿರೋ ನಿನ್ನ ಕಡೆ ಪ್ರೂಫ್ ಇದ್ರು ತೊಗೊಂಬಾವ. ಪ್ರೂಫ್ ಇದ್ರು ತೊಗೊಂಬಂದ ನಾ ಏನು ಅನ್ನೋದು ನ್ಯಾಯ ಕೊಡಿಸ್ಕೊಡ್ತೀನೋ. ನಿನ್ನ ಕಡೆ ತಪ್ಪಾಗಿರೋ ಅವ್ನು ಏನಾರು ದಂಡ ಇಸ್ದು ಕೊಡೋದು ಅಂದಿದ್ದು ಮಾತನ್ನ ಸತ್ಯ ಸರ್.